ಟಿಕ್ರಿ ಯಾಕೆ ಮಾತಾಡತ್ತಿ? ಪ್ರವಾಸಕ್ಕೆ ಹೋಗಬೇಕೆಂದು ಕುಬೇರ್ ಸರ್ ಮುಖ್ಯ ಗುರುಗಳಿಗೆ ಅನುಮತಿ ಕೇಳಿದರು. ಮುಖ್ಯ ಗುರುಗಳು ಅನುಮತಿ ನೀಡಿದರು. ಎಲ್ಲ ಕ್ಲಾಸ್ ಗುರುಗಳ ಅವರವರ ಕ್ಲಾಸ್ ಮಕ್ಕಳಿಗೆ ಹೇಳಿದರು. ತಂದೆ ತಾಯಿಗೆ ಕೇಳಿದ್ದೇವೆ. ತಾಯಿ ನನಗೆ ಪ್ರವಾಸಕ್ಕೆ ಹೋಗಬೇಡ ಎಂದರು. ತಂದೆ ನನಗೆ ಪ್ರವಾಸಕ್ಕೆ ಹೋಗು ಎಂದರು. ಪ್ರವಾಸಕ್ಕೆ ಹೋಗಬೇಕೆಂದು 300 ರೂಪಾಯಿ ಹೇಳಿದರು. ತಂದೆಯವರಿಗೆ 300 ರೂಪಾಯಿ ಕೇಳಿದ್ದೇನೆ. ತಂದೆ ನನಗೆ 300 ರೂಪಾಯಿ ಕೊಟ್ಟರು. ನಮ್ಮ ರಾಜ್ಕುಮಾರ್ ಸರ್ ಅವರಿಗೆ 300 ರೂಪಾಯಿ ಕೊಟ್ಟಿದ್ದೇನೆ. 26 ವಿದ್ಯಾರ್ಥಿಗಳ ಹಣ ತಂದು ಕೊಟ್ಟರು. 26 ವಿದ್ಯಾರ್ಥಿಗಳ 2 ಪ್ರಾಜೆಕ್ಟ್ ಕಟ್ಟಿದ್ದಾರೆ. ಪ್ರವಾಸಕ್ಕೆ ಹೋಗಬೇಕೆಂದು ವಾರ ಮತ್ತು ದಿನಾಂಕ ಹೇಳಿದರು. ನಾನು ನಾಳೆಗೆ ಹೋಗದಿದ್ದರೆ ಇವತ್ತು ಬೇಗ ಬೆಳಗಾಗಬೇಕೆಂದುಕೊಂಡಿದ್ದೇನೆ. ನಾನು 4 ಗಂಟೆಗೆ ಎದ್ದಿದ್ದೇನೆ. ನನ್ನ ಅಮ್ಮ ನನಗೆ ಅಡಿಗೆ ಮಾಡಿ ಕೊಟ್ಟಿದ್ದಾಳೆ. ನಾನು ಬೆಳಗ್ಗೆ 6 ಗಂಟೆಗೆ ಶಾಲೆಗೆ ಹೋಗಿದ್ದೇನೆ. ನನ್ನ ವಿದ್ಯಾರ್ಥಿಯರು ಮತ್ತು ಮುಖ್ಯ ಗುರುಗಳು ಬಂದಿದ್ದರು. ಪ್ರವಾಸದ 2 ಪ್ರಾಜೆಕ್ಟ್ಗಳು ಬಂದವು. ನಮ್ಮ ಮುಖ್ಯ ಗುರುಗಳು ಪ್ರಾಜೆಕ್ಟ್ಗಳಿಗೆ ಪೂಜೆ ಮಾಡಿದರು. ನಾವು ಎಲ್ಲರೂ ಹತ್ತಿರ ನಿಂತುಕೊಂಡು ಫೋಟೋವನ್ನು ತೆಗೆದುಕೊಂಡಿದ್ದೇವೆ. ಆಮೇಲೆ ಎಲ್ಲರೂ ಕ್ಲೋಜರ್ನಲ್ಲಿ ಕುಳಿತುಕೊಂಡು ಆಮೇಲೆ ಪ್ರವಾಸಕ್ಕೆ ಹೊರಟಿದ್ದೇವೆ. ಕ್ಲೋಜರ್ನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ನಾವು ಅಂತ್ಯಾಕ್ಷರಿ ಆಟ ಆಡುತ್ತಾ ವೈಷ್ಣವಿ ದೇವಿ ದೇವಸ್ಥಾನಕ್ಕೆ ತಂದಿದ್ದೇವೆ. ಅಲ್ಲಿ ನಾವು ಊಟ ಮಾಡಿಕೊಂಡು ವೈಷ್ಣವಿ ದೇವಿ ದೇವಸ್ಥಾನ ಒಳಗಡೆ ಹೋಗಿ 12 ದೇವರನ್ನು ನೋಡಿದ್ದೇವೆ. ವೈಷ್ಣವಿ ದೇವಿ ದೇವಸ್ಥಾನ ಬಹಳ ಅಡಿ ಎತ್ತರದಲ್ಲಿದೆ. ತುಂಬಾ ಸುಂದರವಾಗಿತ್ತು. ಅದನ್ನು ನೋಡಿ ನಮಗೆ ತುಂಬಾ ಖುಷಿ ಪಟ್ಟೆವು. ವೈಷ್ಣವಿ ದೇವಿ ದೇವಸ್ಥಾನ ಹತ್ತಿರ ನಿಂತುಕೊಂಡು ಫೋಟೋವನ್ನು ತೆಗೆದುಕೊಂಡಿದ್ದೇವೆ. ಆಮೇಲೆ ಕ್ಲೋಜರ್ನಲ್ಲಿ ಕುಳಿತುಕೊಂಡು ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೇವೆ. ದೇವರನ್ನು ನೋಡಿ ದರ್ಶನವನ್ನು ಮಾಡಿಕೊಂಡು ಶ್ರೀ ಶರಣಬಸವೇಶ್ವರ ಅವರ ಮೂರ್ತಿಯನ್ನು ಬೆಳ್ಳಿಯ ಮುಟ್ಟಿ ಇತ್ತು. ಶ್ರೀ ಶರಣಬಸವೇಶ್ವರ ಅವರ ಸಮಾಧಿಯನ್ನು ನೋಡಿದ್ದೇನೆ. ಶ್ರೀ ಶರಣಬಸವೇಶ್ವರ ಅವರ ಪ್ರತಿಷ್ಠೆಯನ್ನು ನೋಡಿದ್ದೇನೆ. ಶ್ರೀ ಶರಣಬಸವೇಶ್ವರ ಅವರ ಬಹಳ ದೊಡ್ಡದಾಗಿತ್ತು. ಮತ್ತೆ ಧ್ವಜದಲ್ಲಿ ಕುಳಿತುಕೊಂಡು ಕಲಬುರಗಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದೇವೆ. ಅಲ್ಲಿ ಮನೋರಂಜಕ ವಿಜ್ಞಾನ ಒಳಗಡೆ ಹೋಗಿ ವಿಜ್ಞಾನ ಬಗ್ಗೆ ಒಂದೊಂದಾಗಿ ನಾಗರಾಜ್ ಸರ್ ನಮಗೆ ತಿಳಿಸಿದ್ದಾರೆ. ಆಮೇಲೆ 3D ಒಳಗಡೆ ಹೋಗಿ ನಾವು ಚೇರ್ ಮೇಲೆ ಕುಳಿತುಕೊಂಡು ನಾವು ಚಸ್ಮಾವನ್ನು ಹಚ್ಚಿಕೊಂಡು 3Dಯನ್ನು ನೋಡಿದ್ದೇವೆ. ಮತ್ತೆ ಸೌರಮಂಡಲ ಒಳಗಡೆ ಹೋಗಿ ನಾವು ಚೇರ್ ಮೇಲೆ ಕುಳಿತುಕೊಂಡು ಸೌರಮಂಡಲ ಬಗ್ಗೆ ನೋಡಿದ್ದೇವೆ. ಹಾಗೂ ಕಲಬುರಗಿ ವಿಜ್ಞಾನ ಕೇಂದ್ರ ಬಹಳ ಸುಂದರವಾಗಿತ್ತು. ಅದನ್ನು ನೋಡಿ ನಮಗೆ ತುಂಬಾ ಸಂತೋಷವಾಯಿತು. ಮತ್ತೆ ಕ್ಲೋಜರ್ನಲ್ಲಿ ಕುಳಿತುಕೊಂಡು ಸೈನ್ಸ್ ಪಾರ್ಕಿಗೆ ಹೋಗಿದ್ದೇವೆ. ಒಳಗಡೆ ಹೋಗಿ ನಾವು ಊಟ ಮಾಡಿಕೊಂಡಿದ್ದೇವೆ. ಅಲ್ಲಿ ಜಾರು ಬಂಡಿ ಆಟ ಆಡಿದ್ದೇವೆ. ನಾವು ತಂದಿದ ತಿಂಡಿಗಳನ್ನು ತಿಂದೇವೆ. ಮತ್ತೆ ಕ್ಲೋಜರ್ನಲ್ಲಿ ಕುಳಿತುಕೊಂಡು ಬುದ್ದು ವಿಹಾರ್ ಹೋಗಿದ್ದೇವೆ. ಒಳಗಡೆ ಹೋಗಿ ಗಲಾಟೆ ಮಾಡಬೇಡ ಎಂದರು. ಶಾಂತಿ ರೀತಿಯಿಂದ ಹೋಗೋಣ ಎಂದರು. ಬುದ್ದು ವಿಹಾರ್ ಒಳಗಡೆ ಹೋಗಿ ದೇವರನ್ನು ದರ್ಶನ ಮಾಡಿಕೊಂಡು ಹಾಗೂ ಶಾಂತಿ ರೀತಿಯಿಂದ ಧ್ಯಾನ ಮಾಡಿದ್ದೇವೆ. ಮತ್ತು ಬುದ್ದು ವಿಹಾರ್ ಹತ್ತಿರ ನಿಂತುಕೊಂಡು ಫೋಟೋವನ್ನು ತೆಗೆದುಕೊಂಡಿದ್ದೇವೆ. ಬುದ್ದು ವಿಹಾರ್ ತುಂಬಾ ಸುಂದರವಾಗಿತ್ತು ಹಾಗೂ ಅದನ್ನು ನೋಡಿ ತುಂಬಾ ಖುಷಿ ಪಟ್ಟೆವು. ಸಂಜೆ 6 ಗಂಟೆ ಆಯಿತು. ಮನೆಗೆ ಬಂದೇವೆ. ಮನೆ ತಲುಪಿದಾಗ 9 ಗಂಟೆಯಾಗಿತ್ತು. ಪ್ರವಾಸದ ನಮಗೆ ತುಂಬಾ ಖುಷಿ ಕೊಟ್ಟಿತ್ತು. ಧನ್ಯವಾದಗಳು.